ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಒನ್ ಆಫ್ ದ ಇಂಪಾರ್ಟೆಂಟ್ ಟ್ರೇಡಲ್ಲಿ ನಾನಿದ್ದೀನಿ. ಓಕೆ, ಸೊ ಇದನ್ನು ನಾನು ಟಿ ತನಕ ಹೋಲ್ಡ್ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ಸೊ ದಟ್ಸ್ ವೈ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ರನ್ನಿಂಗಲ್ಲಿ ಇದೆ. ಓಕೆ, ಟ್ರೇಡ್ ಅದ್ರದ್ದು ಫೋಟೋ ಹಾಕಿದ್ದೀನಿ. ಆ್ಯಂಡ್ SL ಕಾಸ್ಟ್ ಇಟ್ಟಿದ್ದೀನಿ. ಓಕೆನಾ. ಸೊ ಯಾಕೆ ಕಾಸ್ಟ್ ಇಟ್ಟಿದ್ದೀನಿ ಅಂದರೆ, ಕಾಸ್ಟ್ ಇಟ್ಬಿಟ್ಟು ಬಿಟ್ಬಿಡ್ತೀನಿ, ಇದನ್ನು ಟಿ ತನಕ ಹೋಲ್ಡ್ ಮಾಡಲೇಬೇಕು ಅಂತ. ಈ ಒಂದು ಟ್ರೇಡ್ದು ಲಾಜಿಕ್ ಹೇಳ್ತೀನಿ. ಓಕೆನಾ. ಸೊ ನಿಮಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸಿ, ಇಲ್ಲಿ ಏನಾಗಿದೆ ಅಂದರೆ, ದ ಮೇನ್ ರೀಸನ್ ಇಲ್ಲಿ ನೋಡಿ, ಮಾರ್ಕೆಟು ಇಲ್ಲಿಂದ ಫಾಲ್ ಆಗಿದೆ. ಆ್ಯಂಡ್ ನೀವೆಲ್ಲ ಕೇಳ್ತಾ ಇದ್ದಂಥ ಒಂದು ವಿಡಿಯೋ ಏನು ವಾಲ್ಯೂಮ್ ಪ್ರೊಫೈಲ್ದು ಸಪ್ರೇಟ್ ವಿಡಿಯೋ ಬರುತ್ತೆ, ರೆಕಾರ್ಡ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾವುದೇ ಥರನೂ ಟೆನ್ಷನ್ನೇ ಮಾಡ್ಕೋಬೇಡಿ, ಸಿಗುತ್ತೆ ನಿಮಗೆ. ಆಮೇಲೆ ಎಷ್ಟೋ ಜನ ಹೇಳ್ತಾರೆ ವಾಲ್ಯೂಮ್ ಪ್ರೊಫೈಲ್ ಬರ್ತಾ ಇಲ್ಲ ಬ್ರೋ ಚಾರ್ಟಲ್ಲಿ. ಸಿ, ಒಂದು ಒನಡ ಚೂಸ್ ಮಾಡಬೇಕು. ಒನಡ ಚೂಸ್ ಮಾಡಿದ್ರು ಬರ್ತಾ ಇಲ್ಲ ಅಂದರೆ ದಯವಿಟ್ಟು ಕ್ಯಾಂಡಲ್ಸ್ ಮೇಲೆ ಇಟ್ಕೊಂಡು ಹಾಕಿ, ಇಲ್ಲ ಅಂದರೆ ರಿಫ್ರೆಶ್ ಮಾಡಿ. ಓಕೆ, ದಯವಿಟ್ಟು ಕ್ಯಾಂಡಲ್ಸ್ ಮೇಲೆ ಇಟ್ಕೊಂಡ್ಬಿಟ್ಟು ಹಾಕಿ. ಓಕೆ, ಸೊ ಇವಾಗ ಇಲ್ಲಿ ನೋಡಿ. ಸೊ ದಯವಿಟ್ಟು ಈ ಥರ ಕ್ಯಾಂಡಲ್ಸ್ ಮೇಲೆ ಇಟ್ಕೊಂಡು ಹಾಕಿ. ಕ್ಯಾಂಡಲ್ಸ್ ಎಂಡ್ ಟು ಎಂಡು. ನೀವು ಸೈಡಲ್ಲೆಲ್ಲ ಹಾಕಿದ್ರೆ ಬರೋದಿಲ್ಲ. ಓಕೆ, ಸೊ ದ ಮೇನ್ ಥಿಂಗ್, ಈ ಒಂದು ಟ್ರೇಡ್ನ ತಗೊಳ್ಳೋದಕ್ಕೆ ದ ಮೇನ್ ರೀಸನ್ ಏನು ಅಂದರೆ, ಸಿ, ಫಸ್ಟು ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಟ್ರೆಂಡ್ ನೋಡಿ ಡೌನ್ ಇದೆ, ಕರೆಕ್ಟಾ. ಸೊ ನಾನು ಅದಕ್ಕೆ ಏನು ಮಾಡಿದೆ, ಫಿಬ್ ಎಕ್ಸ್ಟೆನ್ಷನ್ನ ಹಾಕೋತೀನಿ ಫಸ್ಟು. ಓಕೆ, ಸೊ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಎಲ್ಲಿದೆ, ಇಲ್ಲಿದೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿಂದ ಬಂತು, ಕರೆಕ್ಷನ್ ಆಯಿತು, ಕರೆಕ್ಟಾ, ಹಾಕೊಂಡೆ. ಸೊ ಇವಾಗ ಮಾರ್ನಿಂಗ್ ನೋಡಿ, ಈ ಒಂದು ಮೂಮೆಂಟನ್ನು ಟ್ರೈ ಮಾಡಿದೆ. ಓಕೆ, ಈ ಒಂದು ಮೂಮೆಂಟ್ ಆದರೆ ಕಂಪ್ಲೀಟ್ ಆಗಬೇಕು, ಬಟ್ ಈ ಒಂದು ಮೂಮೆಂಟ್ ಆಗಿಲ್ಲ, ಇಲ್ಲಿ ತನಕ ಬಂದಿಲ್ಲ. ಸೊ ಇದರ ಆಫ್ ಇಂದ ರಿವರ್ಸ್ ಆಗೋಗಿದೆ. ಸೊ ದಟ್ಸ್ ವೈ ಇವಾಗ ಏನು ಅಂದರೆ, ಆಬ್ವಿಯಸ್ಲಿ ಡೌನ್ ಟ್ರೆಂಡ್ ಇರೋದ್ರಿಂದ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿಂದ ಇಲ್ಲಿಗೆ ಕವರ್ ಆಗಲೇಬೇಕು. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಕವರ್ ಆದರೆ ಈ ಒಂದು ಟ್ರೆಂಡ್ ಮುಗ್ದಂಗೆ. ಸೊ ದಟ್ಸ್ ವೈ ಈ ಒಂದು ಟ್ರೆಂಡನ್ನು ಕ್ಯಾಚ್ ಮಾಡೋಣ ಅಂತ. ಬಟ್ ಇಲ್ಲಿ ಎಂಟ್ರಿ ತಗೊಳ್ಳೋದಕ್ಕೆ ದ ಮೇನ್ ರೀಸನ್ ಏನು ಅಂದರೆ, ಸಿ, ಇಲ್ಲಿ ಒಂದು ಅಬ್ಸರ್ವ್ ಮಾಡಿ ನೀವು, ಈ ಸ್ವಿಂಗನ್ನು ಏನಿದೆ ಒಂದ್ಸತಿ ರಿಜೆಕ್ಟ್ ಮಾಡಿದೆ, ಬಿದ್ದಿದೆ. ಓಕೆ, ಪರವಾಗಿಲ್ಲ. ದೆನ್ ಅಗೇನ್ ನೋಡಿ, ಇಲ್ಲಿ ಬಂದು ಇದೇ ಒಂದು ಸ್ವಿಂಗ್ ಲೋನ ಸ್ವೀಪ್ ಮಾಡಿದೆ. ಡಬಲ್ ಅಲ್ಲ, ಇಲ್ಲಿ 3 ಸತಿ ಅದೇ ಲೆವೆಲ್ನ ರೆಸ್ಪೆಕ್ಟ್ ಮಾಡಿದೆ. ಅಂದರೆ 3 ಸತಿ ಇಷ್ಟೊಂದು ಸ್ಟ್ರಾಂಗ್ ಆಗಿ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾ ಇದೆ ಅಂದರೆ, ನೀವೊಂದು ಅರ್ಥ ಮಾಡ್ಕೋಬೇಕು, ಒಂದು ಸಲ ಒಂದು ಹ್ಯೂಜ್ ಮೂಮೆಂಟ್ ಇರುತ್ತೆ ಅಂತ. ಆಬ್ವಿಯಸ್ಲಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ದ ಪ್ಲಾನ್ ಈಸ್ ಸಿಂಪಲ್. ಇದನ್ನು ಹೇಗೆ ಟ್ರಯಲ್ ಮಾಡ್ತೀನಿ ಅಂದರೆ, ಸಮ್ಟೈಮ್ಸ್ ಇಷ್ಟು TP ಹೋಗಲಿಲ್ಲ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ, ಮೈಂಡ್ ಸೆಟ್ ಫಕ್ ಆಗೋಗ್ಬಿಡುತ್ತೆ. ಸೊ ದಟ್ಸ್ ವೈ ನಾನು ಏನು ಮಾಡ್ತೀನಿ ಅಂದರೆ, ಸೊ ಈ ಒಂದು 20 EMA ಮೇಲೆ ಏನಾದ್ರು ಕ್ಯಾಂಡಲ್ ಯಾವಾಗ ಕ್ಲೋಸ್ ಆಗುತ್ತಲ್ಲ, ಆವಾಗ ಎಕ್ಸಿಟ್ ಮಾಡಿಬಿಡ್ತೀನಿ ಪೊಸಿಷನ್ನ. ಸೊ ದಟ್ ಇನ್ನೂ ಈಸಿಯಾಗಿರುತ್ತೆ. ಸೊ ವಾಲ್ಯೂಮ್ ಪ್ರೊಫೈಲ್ದು ನಾನು ಇದನ್ನು ಮಾಡ್ತೀನಿ. ಆಮೇಲೆ ಇಲ್ಲಿ ಇನ್ನೊಂದು ಟ್ರೇಡ್ ತೊಗೊಳ್ಳೋದಕ್ಕೆ ದ ಮೇನ್ ರೀಸನ್ ಏನು ಅಂದರೆ, ಈ ವಾಲ್ಯೂಮ್ ಪ್ರೊಫೈಲ್ನ ನೀವು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ನೋಡಿ ಹೇಗೆ ಯೂಸ್ ಮಾಡ್ತೀನಿ ಅಂತ. ಮಾರ್ಕೆಟ್ ಫಾಲ್ ಆಗಿದೆ, ಕರೆಕ್ಷನ್ ಆಗಿ ಫಾಲ್ ಆಗಿದೆ. ಸೊ ನಾನು ಹಿಡಿಯೋದೆಲ್ಲಿ ಅಂದರೆ, ಈ ಯಾವ ಸ್ವಿಂಗ್ ಇರುತ್ತಲ್ಲ, ಕರೆಕ್ಷನ್ ಆಗಿ ಫಾಲ್ ಆಗಿದೆಯಲ್ಲ, ಇಲ್ಲಿ ಹಿಡಿತೀನಿ. ಓಕೆನಾ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಮಾರ್ಕೆಟ್ ಇವಾಗ ಇಲ್ಲಿಂದ ರಿವರ್ಸ್ ಆಗಬೇಕಾಗಿತ್ತು. ಓಕೆ, ಬಟ್ ನನಗೆ ಇವಾಗ ಏನು ಅಂದರೆ, ಇದು ನನಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಯಾಕೆ ಅಂದರೆ, ಈ ಲೆವೆಲ್ ಹತ್ರ ಯಾವುದೇ ಥರ ಇಂಪಾರ್ಟೆಂಟ್ ಲೆವೆಲ್ ಇಲ್ಲ. ಸೊ ದಟ್ಸ್ ವೈ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಈ ಒಂದು ವಾಲ್ಯೂಮ್ ಪ್ರೊಫೈಲ್ನ ಹೇಗೆ ಯೂಸ್ ಮಾಡ್ಕೋತೀನಿ ಅಂದರೆ, ನೆಕ್ಸ್ಟ್ ಇಲ್ಲಿದೆಯಲ್ಲ, ಈ ಒಂದು ಸ್ವಿಂಗಿಂದ ಇಲ್ಲಿಗೆ ಚೂಸ್ ಮಾಡ್ಕೋತೀನಿ. ಸೊ ಎಲ್ಲೇ ಅದು, ಇಲ್ಲಿಂದ ಇಲ್ಲಿಗೆ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ನೋಡಿ, ಲೋವರ್ ಇದನ್ನ ವಾಲ್ಯೂಮ್ ಏರಿಯಾ ಲೋನು ಬೀಟ್ ಮಾಡಿದೆ. ಓಕೆ, ವಾಲ್ಯೂಮ್ ಏರಿಯಾ ಹೈ ಇಲ್ಲಿದೆ. ಸೊ ನಾನು ಸ್ಟಾರ್ಟಿಂಗ್ ಪ್ಲಾನ್ ಮಾಡಿದಾಗ ಸ್ಟಾಪ್ ಲಾಸ್ನ ಇದ್ರ ಮೇಲಿಟ್ಟಿದ್ದೆ. ಓಕೆನಾ. ಒನ್ಸ್ ನನ್ನ ಡೈರೆಕ್ಷನ್ಗೆ ಬಂದಂಗೂ ಕೂಡ ನಾನು ಇಲ್ಲಿಂದ ಕಮ್ಮಿಗೆ ತಂದೆ. ಓಕೆ, ಇವಾಗ ಕಾಸ್ಟ್ ಇದೆ SL. ಲೆಟ್ಸ್ ಸಿ, ನೋಡೋಣ. ಓಕೆ, ಹೋಪ್ ನಿಮಗೆ ಲಾಜಿಕ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಸಿಂಪಲ್ ಲಾಜಿಕ್ಕು, ಇದೇನು ಇಲ್ಲ. ವಾಲ್ಯೂಮ್ ಪ್ರೊಫೈಲ್ ಡೌಟೇ ಪಡಬೇಡಿ, ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಎಂಡ್ ಟು ಎಂಡು, ಆರಾಮಾಗಿ ನೋಡಿ ಕೂತ್ಕೊಂಡು. ಓಕೆನಾ. ಸೊ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.